ನೋಡಿ, ಈ ಸಲ ಮಳೆ ಬರುವಾಗ ಜೊತೆಯಲ್ಲಿ ಗಾಳಿ ಕೂಡ ಬಂದಿದೆ. ಹಾಗೆ ನಮಗೆ ಗೊತ್ತಿದೆ, ಕಂಟಿನ್ಯೂಸ್ 3 ದಿವಸದಿಂದ ಈ ಪುತ್ತೂರು ಭಾಗದಲ್ಲಿ ಅಂದರೆ ಬಲ್ನಾಡು, ಬೇರಿಕೆ, ಜಿಡೆಕಲ್ಲು, ಬಪ್ಪಳಿಗೆ, ಸಾಲ್ಮರ, ಜೈನರಗುರಿ ಈ ಭಾಗದಲ್ಲಿ ಸುಮಾರು 150ರಿಂದ 200 ಕಂಬಗಳು ಕಟ್ಟಾಗಿ ಬಿದ್ದಿದೆ. ಅಂದರೆ ಅಲ್ಲಲ್ಲಿ ಮರ ಬಿದ್ದದ್ರಿಂದ ಕಟ್ಟಾಗಿ ಬಿದ್ದಿದೆ. ನಾವು 2 ದಿವಸದಿಂದ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಜೊತೆ ಇದನ್ನು ಮಾತುಕತೆ ಮಾಡ್ತಾನೇ ಇದ್ದೇವೆ. ಸುಮಾರು ಒಂದೊಂದು ಸೆಕ್ಷನಲ್ಲಿ ಸುಮಾರು 60 ಜನ, 180 ಜನ ಇದನ್ನು ಈಗ ಟೀಮ್ ವರ್ಕ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 3 ದಿವಸದಿಂದ ನಾವು ಅದನ್ನೆಲ್ಲ ಸಾಲ್ವ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನೊಂದು 2 ಕಡೆ ಇವತ್ತು 6 ಗಂಟೆಯ ಒಳಗೆ ನಾವು ಅದನ್ನು ಕೂಡ ಕ್ಲಿಯರ್ ಮಾಡಿ ಕರೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಮಗೆ ಅರ್ಥ ಆಗ್ತದೆ ಸಾರ್ವಜನಿಕರ ತೊಂದರೆಗಳೇನು. ಕೆಲವರು ನಗರಸಭೆಯ ನೀರಿನ ಕನೆಕ್ಷನ್ ಇರೋದಿಲ್ಲ, ಬಾವಿಗೆ ಅವಲಂಬಿತರಾಗಿರ್ತಾರೆ, ಕರೆಂಟ್ ಇಲ್ಲದೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಕಾರಲ್ಲಿ ನೀರು ತಂದವರು ಕೂಡ ಇದ್ದಾರೆ. ಕೆಲವು ಕ್ಯಾನ್ಸರ್ ಪೇಷಂಟು, ಅವರಿಗೆ ಎಲ್ಲ ಫೆಸಿಲಿಟಿ ಏನಾದರೂ ಕೊಡಬೇಕೆ, ಅವರಿಗೆ ರಾತ್ರಿ ಹೊತ್ತು ಕರೆಂಟ್ ಇಲ್ಲದೆ ನೆಬ್ಯುಲೈಸರ್ ಎಲ್ಲ ಇಡುವಂಥದ್ದಕ್ಕೂ ಕೂಡ ತೊಂದರೆ ಆಗಿದೆ. ನನಗೆ ನಿನ್ನೆ ರಾತ್ರಿ 2:30 ಗಂಟೆಗೆ ಕೂಡ ಒಬ್ಬರು ಫೋನ್ ಮಾಡಿದರು. ಅದಕ್ಕೆಲ್ಲ ಅಟೆಂಡ್ ಮಾಡಿ ಅವರಿಗೆ ಕರೆಂಟ್ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇಲಾಖಾ ಅಧಿಕಾರಿಗಳನ್ನೆಲ್ಲ ಇವತ್ತು ಮೀಟಿಂಗ್ ಕರೆದಿದ್ದೀನಿ. ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಹಿಡಿದು ಎಲ್ಲ ಜೆಇಗಳು ಇವತ್ತು ಇಲ್ಲಿ ಬಂದಿದ್ದಾರೆ, ನಮ್ಮ ಕಚೇರಿಯಲ್ಲಿದ್ದಾರೆ. ಇವತ್ತು ಸಾಯಂಕಾಲ 6 ಗಂಟೆ ಒಳಗೆ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಕರೆಂಟ್ ಇಲ್ಲ ಅದನ್ನು ಮೇನ್ ಲೈನನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಇಂಡಿವಿಜುವಲ್ ಮನೆಯವರು, ಅವ್ರಿಗೆ ಇಂಡಿವಿಜುವಲ್ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ದಯಮಾಡಿ ನೀವು ಅವರು ಮೆಸ್ಕಾಮ್ಗೆ ಕರೆ ಮಾಡಿ ಅದನ್ನು ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ದಯಮಾಡಿ ಈ ನಂಬರನ್ನು ನೋಟ್ ಮಾಡ್ಕೊಳ್ಳಿ, ಇಲ್ಲದೆ ನನ್ನ ಭಾಷಣವನ್ನು ವಾಪಸ್ ಕೇಳಿ. ಲೋಕಲ್ನವರು ಯಾರಾದರೂ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಆದರೆ 08251236393ಗೆ ಕರೆ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಮೊಬೈಲ್ ನಂಬರ್ ಇದೆ, 9480833013. ಈ ನಂಬರ್ಗೂ ಕೂಡ ಕರೆ ಮಾಡಿದರೆ ಇಂಡಿವಿಜುವಲ್ ಮನೆಗೆ ಕರೆಂಟ್ ಇಲ್ಲ ಅಂತ ಆದರೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗಲೇ ಅದಕ್ಕೆ ಬೇಕಾಗುವಂಥ ಎಲ್ಲೆಲ್ಲಿ ಈ ಮಳೆ ಬರುವ ಸಮಯದಲ್ಲಿ ಮೊದಲ ಮಳೆ ಬೀಳುವಾಗ ಈ ಹಿಂದೆ ಏನು ಬೇಸಿಗೆ ಕಾಲದಲ್ಲಿ ಈ ಕೇಬಲ್ಗಳು ಎಲ್ಲ ಒಣಗಿ ಹೋಗಿ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತದೆ, ಮಳೆ ಬಿದ್ದಾಗ ಅದು ಶಾರ್ಟ್ ಆಗ್ತದೆ. ಜೊತೆಯಲ್ಲಿ ಈ ಮರ ಕೂಡ ಬಿದ್ದದ್ರಿಂದ ಈ 2-3 ದಿವಸಗಳ ಈ ತೊಂದರೆಗಳಾಗಿದೆ. ಅದನ್ನು ನಾವು ಗಮನಕ್ಕೆ ತಗೊಂಡು ಕೂಡಲೇ ಇವತ್ತು ಅಧಿಕಾರಿಗಳ ಸಭೆ ಮತ್ತು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗೆ ಹೆಚ್ಚಿನ ಮ್ಯಾನ್ ಪವರನ್ನು ಹಾಕುವ ಮುಖಾಂತರ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಅಂತ ಯಾವುದೇ ತೊಂದರೆಗಳಾಗದಲ್ಲಿ ಅಧಿಕಾರಿಗಳು ಕೂಡ ಗಮನವನ್ನು ಹರಿಸ್ತಾರೆ. ನಾವು ಕೂಡ ಅಧಿಕಾರಿಗಳಿಗೆ ಹೇಳಿ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದು ಸಾಮಾನ್ಯ. ಅಧಿಕಾರಿಗಳು ಕೂಡ ಏನಾಗ್ತದೆ, 4-5 ಕರೆಗಳು ಬರ್ತದೆ, ಅವ್ರ ಹತ್ರ ಸಾಧಕ ಬಾಧಕವನ್ನು ಎಲ್ಲ ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕರೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದೀವಿ. ಅವರು ಕೂಡ ಹೇಳಿದ್ದಾರೆ, ನಾವು 100-150 ಕರೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಒಬ್ಬರು ಒಂದು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಪುನಃ ಅವರಿಗೆ ಅಟೆಂಡ್ ಮಾಡುವಂಥ ಕೆಲಸವನ್ನು ಅವ್ರು ಮಾಡಬೇಕಾಗ್ತದೆ. ಎಲ್ಲ ಅಧಿಕಾರಿಗಳು ಅವರವರ ತೊಂದರೆಗಳನ್ನು ಹೇಳಿದ್ದಾರೆ. ತೊಂದರೆ ಅಂತ ಹೇಳಿದ್ರೆ ಒಮ್ಮೆಲೆ ಬರುವಂಥ ಈ ತೊಂದರೆಗೆ ಅವರು ರಾತ್ರಿ 3 ಗಂಟೆ 4 ಗಂಟೆಗೆ ನಮಗೆ ಅಲ್ಲಿಂದ ಫೋಟೋವನ್ನು ತೆಗೆದು ಕಳಿಸಿದ್ದಾರೆ. ಅಧಿಕಾರಿಗಳು ಕೂಡ ಅವರು ಫೀಲ್ಡಲ್ಲಿ ಕೆಲಸ ಮಾಡುವಂಥದ್ದನ್ನು ಅರ್ಲಿ ಮಾರ್ನಿಂಗ್ 3:30-4 ಗಂಟೆಗೆ ಕೂಡ ಕೆಲವು ಅಧಿಕಾರಿಗಳು ಅಲ್ಲಿ ಫೀಲ್ಡಲ್ಲಿ ಕೆಲಸ ಮಾಡುವಂಥ ಫೋಟೋಗಳನ್ನು ಕೂಡ ನಮಗೆ ತೋರಿಸಿದ್ದಾರೆ. ಆದ್ದರಿಂದ ಅವರು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇಲಾಖೆಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನ ಕೂಡ ಇಟ್ಕೊಂಡು ಅವರು ಕೂಡ ಕೆಲಸ ಮಾಡಿದ್ದಾರೆ. ಇನ್ನೂ ಕೂಡ ಅತ್ಯಂತ ವೇಗವಾಗಿ ಯಾವಾಗ ಪರಿಹಾರವನ್ನು ಕೊಡಬಹುದು, ಅಲ್ಲಾದರೆ ಕರೆಂಟುಗಳನ್ನು ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಬಹುದು ಅನ್ನೋಕ್ಕೆ ನಾವು ಸಮಾಲೋಚನೆ ಚರ್ಚೆಯನ್ನು ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಅಂತ ಯಾವುದೇ ತೊಂದರೆ ಆಗದ ನಾವು ಸೇರಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡುವಂಥದ್ದನ್ನು ಮಾಡ್ತೀವಿ. ನೋಡಿ, ಈ ಸಲ ಮಳೆ ಬರುವಾಗ ಜೊತೆಯಲ್ಲಿ ಗಾಳಿ ಕೂಡ ಬಂದಿದೆ. ಹಾಗೆ ನಮಗೆ ಗೊತ್ತಿದೆ, ಕಂಟಿನ್ಯೂಸ್ 3 ದಿವಸದಿಂದ ಈ ಪುತ್ತೂರು ಭಾಗದಲ್ಲಿ ಅಂದರೆ ಬಲ್ನಾಡು, ಬೇರಿಕೆ, ಜಿಡೆಕಲ್ಲು, ಬಪ್ಪಳಿಗೆ, ಸಾಲ್ಮರ, ಜೈನರಗುರಿ ಈ ಭಾಗದಲ್ಲಿ ಸುಮಾರು 150ರಿಂದ 200 ಕಂಬಗಳು ಕಟ್ಟಾಗಿ ಬಿದ್ದಿದೆ. ಅಂದರೆ ಅಲ್ಲಲ್ಲಿ ಮರ ಬಿದ್ದದ್ರಿಂದ ಕಟ್ಟಾಗಿ ಬಿದ್ದಿದೆ. ನಾವು 2 ದಿವಸದಿಂದ
ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಜೊತೆ ಇದನ್ನು ಮಾತುಕತೆ ಮಾಡ್ತಾನೇ ಇದ್ದೇವೆ. ಸುಮಾರು ಒಂದೊಂದು ಸೆಕ್ಷನಲ್ಲಿ ಸುಮಾರು 60 ಜನ 180 ಜನ ಇದನ್ನು ಈಗ ಟೀಮ್ ವರ್ಕ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 3 ದಿವಸದಿಂದ ನಾವು ಅದನ್ನೆಲ್ಲ ಸಾಲ್ವ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನೊಂದು 2 ಕಡೆ ಇವತ್ತು 6 ಗಂಟೆಯ ಒಳಗೆ ನಾವು ಅದನ್ನು ಕೂಡ ಕ್ಲಿಯರ್ ಮಾಡಿ ಕರೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಮಗೆ ಅರ್ಥ ಆಗ್ತದೆ ಸಾರ್ವಜನಿಕರ ತೊಂದರೆಗಳೇನು. ಕೆಲವರು ನಗರಸಭೆಯ ನೀರಿನ ಕನೆಕ್ಷನ್ ಇರೋದಿಲ್ಲ, ಬಾವಿಗೆ ಅವಲಂಬಿತರಾಗಿರ್ತಾರೆ, ಕರೆಂಟ್ ಇಲ್ಲದೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಕಾರಲ್ಲಿ ನೀರು ತಂದವರು ಕೂಡ ಇದ್ದಾರೆ. ಕೆಲವು ಕ್ಯಾನ್ಸರ್ ಪೇಷಂಟು, ಅವರಿಗೆ ಎಲ್ಲ ಫೆಸಿಲಿಟಿ ಏನಾದರೂ ಕೊಡಬೇಕೆ, ಅವರಿಗೆ ರಾತ್ರಿ ಹೊತ್ತು ಕರೆಂಟ್ ಇಲ್ಲದೆ ನೆಬ್ಯುಲೈಸರ್ ಎಲ್ಲ ಇಡುವಂಥದ್ದಕ್ಕೂ ಕೂಡ ತೊಂದರೆ ಆಗಿದೆ. ನನಗೆ ನಿನ್ನೆ ರಾತ್ರಿ 2:30 ಗಂಟೆಗೆ ಕೂಡ ಒಬ್ಬರು ಫೋನ್ ಮಾಡಿದರು. ಅದಕ್ಕೆಲ್ಲ ಅಟೆಂಡ್ ಮಾಡಿ ಅವರಿಗೆ ಕರೆಂಟ್ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇಲಾಖಾ ಅಧಿಕಾರಿಗಳನ್ನೆಲ್ಲ ಇವತ್ತು ಮೀಟಿಂಗ್ ಕರೆದಿದ್ದೀನಿ. ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಹಿಡಿದು ಎಲ್ಲ ಜೆಇಗಳು ಇವತ್ತು ಇಲ್ಲಿ ಬಂದಿದ್ದಾರೆ, ನಮ್ಮ ಕಚೇರಿಯಲ್ಲಿದ್ದಾರೆ. ಇವತ್ತು ಸಾಯಂಕಾಲ 6 ಗಂಟೆ ಒಳಗೆ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಕರೆಂಟ್ ಇಲ್ಲ ಅದನ್ನು ಮೇನ್ ಲೈನನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಇಂಡಿವಿಜುವಲ್ ಮನೆಯವರು, ಅವ್ರಿಗೆ ಇಂಡಿವಿಜುವಲ್ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ದಯಮಾಡಿ ನೀವು ಅವರು ಮೆಸ್ಕಾಮ್ಗೆ ಕರೆ ಮಾಡಿ ಅದನ್ನು ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ದಯಮಾಡಿ ಈ ನಂಬರನ್ನು ನೋಟ್ ಮಾಡ್ಕೊಳ್ಳಿ, ಇಲ್ಲದೆ ನನ್ನ ಭಾಷಣವನ್ನು ವಾಪಸ್ ಕೇಳಿ. ಲೋಕಲ್ನವರು ಯಾರಾದರೂ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಆದರೆ 08251236393ಗೆ ಕರೆ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಮೊಬೈಲ್ ನಂಬರ್ ಇದೆ, 9480833013. ಈ ನಂಬರ್ಗೂ ಕೂಡ ಕರೆ ಮಾಡಿದರೆ ಇಂಡಿವಿಜುವಲ್ ಮನೆಗೆ ಕರೆಂಟ್ ಇಲ್ಲ ಅಂತ ಆದರೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗಲೇ ಅದಕ್ಕೆ ಬೇಕಾಗುವಂಥ ಎಲ್ಲೆಲ್ಲಿ ಈ ಮಳೆ ಬರುವ ಸಮಯದಲ್ಲಿ ಮೊದಲ ಮಳೆ ಬೀಳುವಾಗ ಈ ಹಿಂದೆ ಏನು ಬೇಸಿಗೆ ಕಾಲದಲ್ಲಿ ಈ ಕೇಬಲ್ಗಳು ಎಲ್ಲ ಒಣಗಿ ಹೋಗಿ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತದೆ, ಮಳೆ ಬಿದ್ದಾಗ ಅದು ಶಾರ್ಟ್ ಆಗ್ತದೆ. ಜೊತೆಯಲ್ಲಿ ಈ ಮರ ಕೂಡ ಬಿದ್ದದ್ರಿಂದ ಈ 2-3 ದಿವಸಗಳ ಈ ತೊಂದರೆಗಳಾಗಿದೆ. ಅದನ್ನು ನಾವು ಗಮನಕ್ಕೆ ತಗೊಂಡು ಕೂಡಲೇ ಇವತ್ತು ಅಧಿಕಾರಿಗಳ ಸಭೆ ಮತ್ತು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗೆ ಹೆಚ್ಚಿನ ಮ್ಯಾನ್ ಪವರನ್ನು ಹಾಕುವ ಮುಖಾಂತರ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಅಂತ ಯಾವುದೇ ತೊಂದರೆಗಳಾಗದಲ್ಲಿ ಅಧಿಕಾರಿಗಳು ಕೂಡ ಗಮನವನ್ನು ಹರಿಸ್ತಾರೆ. ನಾವು ಕೂಡ ಅಧಿಕಾರಿಗಳಿಗೆ ಹೇಳಿ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದು ಸಾಮಾನ್ಯ. ಅಧಿಕಾರಿಗಳು ಕೂಡ ಏನಾಗ್ತದೆ, 4-5 ಕರೆಗಳು ಬರ್ತದೆ, ಅವ್ರ ಹತ್ರ ಸಾಧಕ ಬಾಧಕವನ್ನು ಎಲ್ಲ ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕರೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದೀವಿ. ಅವರು ಕೂಡ ಹೇಳಿದ್ದಾರೆ, ನಾವು 100-150 ಕರೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಒಬ್ಬರು ಒಂದು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಪುನಃ ಅವರಿಗೆ ಅಟೆಂಡ್ ಮಾಡುವಂಥ ಕೆಲಸವನ್ನು ಅವ್ರು ಮಾಡಬೇಕಾಗ್ತದೆ. ಎಲ್ಲ ಅಧಿಕಾರಿಗಳು ಅವರವರ ತೊಂದರೆಗಳನ್ನು ಹೇಳಿದ್ದಾರೆ. ತೊಂದರೆ ಅಂತ ಹೇಳಿದ್ರೆ ಒಮ್ಮೆಲೆ ಬರುವಂಥ ಈ ತೊಂದರೆಗೆ ಅವರು ರಾತ್ರಿ 3 ಗಂಟೆ 4 ಗಂಟೆಗೆ ನಮಗೆ ಅಲ್ಲಿಂದ ಫೋಟೋವನ್ನು ತೆಗೆದು ಕಳಿಸಿದ್ದಾರೆ. ಅಧಿಕಾರಿಗಳು ಕೂಡ ಅವರು ಫೀಲ್ಡಲ್ಲಿ ಕೆಲಸ ಮಾಡುವಂಥದ್ದನ್ನು ಅರ್ಲಿ ಮಾರ್ನಿಂಗ್ 3:30-4 ಗಂಟೆಗೆ ಕೂಡ ಕೆಲವು ಅಧಿಕಾರಿಗಳು ಅಲ್ಲಿ ಫೀಲ್ಡಲ್ಲಿ ಕೆಲಸ ಮಾಡುವಂಥ ಫೋಟೋಗಳನ್ನು ಕೂಡ ನಮಗೆ ತೋರಿಸಿದ್ದಾರೆ. ಆದ್ದರಿಂದ ಅವರು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇಲಾಖೆಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನ ಕೂಡ ಇಟ್ಕೊಂಡು ಅವರು ಕೂಡ ಕೆಲಸ ಮಾಡ್ತಾರೆ. ಇನ್ನೂ ಕೂಡ ಅತ್ಯಂತ ವೇಗವಾಗಿ ಯಾವಾಗ ಪರಿಹಾರವನ್ನು ಕೊಡಬಹುದು, ಅಲ್ಲಾದರೆ ಕರೆಂಟುಗಳನ್ನು ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಬಹುದು ಅನ್ನೋಕ್ಕೆ ನಾವು ಸಮಾಲೋಚನೆ ಚರ್ಚೆಯನ್ನು ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಅಂತ ಯಾವುದೇ ತೊಂದರೆ ಆಗದ ನಾವು ಸೇರಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡುವಂಥದ್ದನ್ನು ಮಾಡ್ತೀವಿ.